ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರಸನ್ನತೆಯಲ್ಲಿ ಒಂದು ದಿನವನ್ನ ನಾವು ಕಳೆಯುತ್ತಿದ್ದೇವೆ. We have started to meditate on this topic, the seven spirits of God. 7 ಆತ್ಮಗಳ ವಿಚಾರವಾಗಿ ನಾವು ಕಲಿಯುವುದಕ್ಕೆ ಪ್ರಾರಂಭಿಸಿದ್ದೇವೆ. Never forget, it is one spirit, that is Holy Spirit. ಯಾವುದೇ ಕಾರಣಕ್ಕೂ ಮರೆಯಬೇಡ್ರಿ, ಒಂದೇ ಒಂದು ಆತ್ಮನಿರೋದು, ಆತನ ಪರಿಶುದ್ಧ ಆತ್ಮನಾಗಿದ್ದಾನೆ. Seven spirits of God means it's the seven attributes of the Holy Spirit. 7 ಆತ್ಮಗಳು ಎಂದು ನೋಡುವಾಗ ಒಬ್ಬನೇ ಒಬ್ಬ ಆತ್ಮನ 7 ಗುಣ ಅತಿಶಯಗಳನ್ನ ನಾವಿಲ್ಲಿ ನಾವು ನೋಡ್ತಾ ಇದ್ದೇವೆ. Hallelujah. In the English Bible, ಇಂಗ್ಲಿಷ್ ಬೈಬಲ್ ಅಲ್ಲಿ, ಆಂಗ್ಲ ಭಾಷೆಯ ಬೈಬಲ್ ಅಲ್ಲಿ ನಾವು ನೋಡುವಾಗ, in the original translation, ನಾನು ಈ ರೀತಿಯಲ್ಲಿ ಹೇಳಬಹುದು, ಮೊದಲು ಒರಿಜಿನಲ್ ಆಗಿರುವಂತಹ ಒಂದು ಟ್ರಾನ್ಸ್ಲೇಷನ್ ಅಲ್ಲಿ, ಭಾಷಾಂತರದಲ್ಲಿ ನೋಡುವಾಗ, the first of the seven spirits mentioned by prophet Isaiah, 7 ಆತ್ಮಗಳಲ್ಲಿ ಮೊದಲನೇ ಆತ್ಮ ಯಾವುದೆಂದು ಬರೆಯಲ್ಪಟ್ಟಿದ್ದು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. now what is that spirit? ಆ ಆತ್ಮ ಯಾವುದಾಗಿದೆ? The spirit of the Lord. ಅದು ಯೆಹೋವನ ಆತ್ಮ ಎಂದು ನಾವು ನೋಡ್ತಾ ಇದ್ದೇವೆ. Praise the Lord. Hallelujah. In that translation, ಆ ಕನ್ನಡ ಒಂದು ಭಾಷಾಂತರದಲ್ಲಿ it is the last, it is mentioned. ಅದು ಎಲ್ಲಿ ಬಂದಿದೆ ಅಂತಂದ್ರೆ ಆ ವಾಕ್ಯದ ಕೊನೆಗೆ ಬಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ. The original, ನೀವು ಒರಿಜಿನಲ್ ಆಗಿರುವಂತ ಒಂದು ದೇವರ ವಾಕ್ಯವನ್ನ, ಅಂದ್ರೆ ಹೀಬ್ರೂ ಭಾಷೆಯಲ್ಲಿ ನೀವು ಓದುವುದಾದರೆ, it is the first of the seven spirits is the spirit of the Lord. ಆ 7 ಆತ್ಮಗಳು ಬರೆದಿರುವಂತ ಒಂದು ಲೈನ್ ಏನಿದೆ ಅಥವಾ ಆರ್ಡರ್ ಏನಿದೆ, ಅದು ಮೊದಲನೇದಾಗಿರುವುದು ಯೆಹೋವನ ಆತ್ಮ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Even in the verse where Lord Jesus Christ told about this, ಈ ಯೇಸು ಕ್ರಿಸ್ತನು ಕೂಡ ಆ ಆತ್ಮಗಳ ವಿಚಾರವಾಗಿ ಮಾತನಾಡುವ ಸಂದರ್ಭದಲ್ಲಿ, in Luke chapter 4 verse number 18, ಲೂಕನ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಲ್ಲಿ, he first mentions that the spirit of the Lord is upon me. ಆತನು ಮೊದಲನೇದಾಗಿ ಹೇಳಿದಂತ ಒಂದು ವಿಚಾರವೇ ಯೆಹೋವನ ಆತ್ಮವು, ದೇವರ ಆತ್ಮವು ನನ್ನ ಮೇಲೆ ಅದೇ ಅನ್ನೋದನ್ನ ಹೇಳಿದನು. Hallelujah. First spirit of God is the spirit of the Lord. ಮೊದಲನೇ ಆತ್ಮ, 7 ಆತ್ಮಗಳಲ್ಲಿ ಮೊದಲನೇ ಆತ್ಮ ಯಾವುದೆಂದು ನೋಡುವಾಗ ಅದು ಯೆಹೋವನ ಆತ್ಮ ಎಂದು ನಾವು ನೋಡ್ತಾ ಇದ್ದೇವೆ. This is also known as the spirit of lordship or the spirit of dominion. ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ಕರೆಯುತ್ತಾರೆ, ಕರ್ತನ ಆತ್ಮ ಮತ್ತು ಅದೇ ರೀತಿಯಲ್ಲಿ ಆಳುವಿಕೆಯನ್ನ ನಡೆಸುವಂತ ಆತ್ಮ ಎಂದು ಹೇಳುತ್ತಾರೆ. Hallelujah. He is the one who anoints us with power to serve. ಆತನು ನಾವು ಬಹಳ ಶಕ್ತಿಯಿಂದ ಸೇವೆಯನ್ನ, ಕಾರ್ಯವನ್ನ ಮಾಡುವುದಕ್ಕೋಸ್ಕರವಾಗಿ ಅಭಿಷೇಕಿಸುವ ಆತನಾಗಿದ್ದಾನೆ. Hallelujah. The spirit of the Lord, ಯೆಹೋವನ ಆತ್ಮವು, it is the spirit which anoints us with power and to serve. ನಾವು ಸೇವೆಯನ್ನ ಮಾಡುವುದಕ್ಕೋಸ್ಕರವಾಗಿ ನಮ್ಮನ್ನ ಅಭಿಷೇಕಿಸುವಂತ ಆತ್ಮ ಯೆಹೋವನ ಆತ್ಮವಾಗಿದೆ. Hallelujah. Each time you read in the Old Testament and the New Testament, ಪ್ರತಿ ಬಾರಿ ಕೂಡ ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೀವು ಓದುವಾಗ, what does it talk about? The spirit of the Lord. ಯೆಹೋವನ ಆತ್ಮದ ಬಗ್ಗೆ ಏನನ್ನ ಮಾತನಾಡ್ತಾ ಇದೆ? He always comes upon. ಆತನು ಯಾವಾಗಲೂ ಕೂಡ ಒಬ್ಬರ ಮೇಲೆ ಇಳಿದು ಬರುತ್ತಾನೆ ಎಂದು ಬರೆಯಲ್ಪಟ್ಟಿದೆ. Hallelujah. You read in the Old Testament, ನೀವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ, when the enemy nations came against to battle with Israelites, ಯಾವಾಗ ಶತ್ರುಗಳು ಇಸ್ರೇಲರ ಮೇಲೆ ಆಕ್ರಮಣ ಮಾಡುವುದಕ್ಕೆ ಬರುತ್ತಿದ್ದರು, the spirit of the Lord came upon the chosen one. ಯೆಹೋವನ ಆತ್ಮವು ದೇವರು ಯಾರನ್ನ ಆರಿಸಿಕೊಂಡಿದ್ದಾರೋ ಅವರ ಮೇಲೆ ಇಳಿದು ಬರುತ್ತಿತ್ತು. If you read in Judges chapter 6 verse number 34, ನೀವು ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 34ನೇ ವಚನವನ್ನು ಓದುವುದಾದರೆ, the Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, the spirit of the Lord came upon Gideon, then he blew the trumpet and Abiezrites gathered behind him. ಆಗ ಗಿದ್ಯೋನನು ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನ್ನು ಊದಲು ಅಬೀಯೆಜರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. The Bible says the spirit of the Lord came upon Gideon. ಸತ್ಯವೇದ ಹೇಳ್ತದೆ, ಯೆಹೋವನ ಆತ್ಮವು ಗಿದ್ಯೋನನ ಮೇಲೆ ಇಳಿಯುತ್ತೆಂದು ನಾವು ಇಲ್ಲಿ ನೋಡ್ತಾ ಇದ್ದೇವೆ. When the spirit of the Lord came upon Gideon, ಯಾವಾಗ ಯೆಹೋವನ ಆತ್ಮವು ಗಿದ್ಯೋನನ ಮೇಲೆ ಇಳಿಯಿತೋ, he was not an ordinary man. ಆತನು ಸಾಮಾನ್ಯ ಮನುಷ್ಯನಾಗಲಿ ನಿಲ್ಲಲಿಲ್ಲ. He became with power and authority. ಆತನಲ್ಲಿ ಶಕ್ತಿಯಿಂದಲೂ ಅಧಿಕಾರದಿಂದಲೂ ಸಾಮರ್ಥ್ಯದಿಂದಲೂ ತುಂಬಿದರೆಂದು ನಾವು ನೋಡ್ತಾ ಇದ್ದೇವೆ. About Samson, ನೀವು ಸಂಸೋನನ ಬಗ್ಗೆ ನಿಮಗೆ ತಿಳಿದಿದೆ. he was tied up and he was left to be
captured by the Philistines. ಫಿಲಿಸ್ತಿಯರು ಆತನನ್ನ ಬಂಧಿಸಿದ ಒಳಗಾಗಿ ಆತನನ್ನ ಸರಪಣಿಯಿಂದ ಕಟ್ಟಿ ಹಾಕಿದ್ದರು. You know, if you read in Judges chapter 15 verse number 14 and 15, ನ್ಯಾಯಸ್ಥಾಪಕರ ಪುಸ್ತಕ 15ನೇ ಅಧ್ಯಾಯ 14ರಿಂದ 15 ವಚನಗಳನ್ನು ಓದುವಾಗ let's read what the Bible says. ಸತ್ಯದ ಏನನ್ನು ಹೇಳ್ತದೆ ನೋಡಿಕೊಳ್ಳೋಣ. When Samson came to Lehi, the Philistines came shouting against him. ಸಂಸೋನನು ಲೇಹಿಯ ಸಮೀಪಕ್ಕೆ ಬರಲು ಫಿಲಿಸ್ತಿಯರು ಅವನನ್ನು ಕಂಡು ಆರ್ಭಟಿಸಿದರು. Then the Spirit of the Lord came mightily upon Samson. ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದು ಬರುವುದನ್ನು ನಾವು ನೋಡುತ್ತಾ ಇದ್ದೇವೆ. And the ropes that were on his arms became like flax that is burned with fire. ಅವನ ರೆಕ್ಕೆಗಳಿಗೆ ಸುತ್ತಲೂ ಕಟ್ಟಿದ್ದ ಹಗ್ಗಗಳು ಸುಟ್ಟ ಸೆಳೆವಿನ ಹಾಗಾದವು. And his bonds broke loose from his hands. ಕೈಗೆ ಹಾಕಿದ ಬೇಡಿಗಳು ಕಳಚಿ ಬಿದ್ದವು. He found a fresh jawbone of a donkey, reached out his hand and took it and killed 1,000 men with it. ಅಲ್ಲಿ ಒಂದು ಕತ್ತೆಯ ದವಡೆ ಎಲುಬು ಬಿದ್ದಿತ್ತು, ಅದು ಇನ್ನೂ ಹಸಿ ಇತ್ತು. ಅವನು ಅದನ್ನು ತೆಗೆದುಕೊಂಡು ಅದರಿಂದ 1000 ಜನರನ್ನು ಹತಿಸಿ ಬಿಟ್ಟನು. Hallelujah. The Spirit of the Lord comes upon a man. ಒಬ್ಬ ಮನುಷ್ಯರ ಮೇಲೆ ಯೆಹೋವನ ಆತ್ಮವು ಇಳಿಯುತ್ತದೆ ಎಂದು ನಾವು He ನೋಡ್ತಾ will be ಇದ್ದೇವೆ. filled with the power of God. ಯಾವಾಗ ಯೆಹೋವನ ಆತ್ಮವು ಆತನ ಮೇಲೆ ಇಳಿಯುತ್ತದೋ ಆತನು ಶಕ್ತಿಯಿಂದ It ತುಂಬಿಸಲ್ಪಡುತ್ತಾನೆ. is not the power of a man. ಅದು ಒಬ್ಬ ಮನುಷ್ಯನ ಶಕ್ತಿಯಲ್ಲ, It is the power of God. ಅದು ಕರ್ತನ ದೇವರ ಶಕ್ತಿಯಾಗಿದೆ. Just once the Spirit of the Lord comes upon you, ಯಾವಾಗ ನಿಮ್ಮ ಮೇಲೆ ಯೆಹೋವನ ಆತ್ಮವು ಸುರಿಯುತ್ತದೋ you are no more an ordinary man. ನೀವು ಸಾಮಾನ್ಯ ಮನುಷ್ಯರಾಗಿರೋದಿಲ್ಲ. You will have the boldness of God. ನೀವು ದೇವರ ಧೈರ್ಯವನ್ನು It is ಹೊಂದುವವರಾಗಿರುತ್ತೀರಿ. not your boldness. ಅದು ನಿಮ್ಮ ಧೈರ್ಯವಲ್ಲ, It is not your dad's boldness. ಅದು ನಿಮ್ಮ ತಂದೆಯಲ್ಲಿ ಇದ್ದಂತ ಧೈರ್ಯವಲ್ಲ. Some people say like this. ಕೆಲವರು ಈ ರೀತಿಯಲ್ಲಿ ಹೇಳ್ತಾರೆ, Oh, this man is just like his dad. ಈ ವ್ಯಕ್ತಿ ಅವನ ತಂದೆಯ ರೀತಿಯಲ್ಲೇ ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. Girl is just like her mom. ಈ ಒಂದು ಮಗಳು ಈ ಅಕ್ಕೆ ತಂದೆಯ ರೀತಿಯಲ್ಲಿ ಇದ್ದಾರೆ, ತಾಯಿಯ ರೀತಿಯಲ್ಲಿ ಇದ್ದಾರೆ But ಅಂತ when the ಹೇಳ್ತಾರೆ. Spirit of the Lord comes upon us, ಆದ್ರೆ ಯೆಹೋವನ ಆತ್ಮವು ಯಾರ ಮೇಲೆ ಇಳಿಯುತ್ತದೋ you become like God. ನೀವು ದೇವರ ರೀತಿಯಲ್ಲಿ ಮಾರ್ಪಡುತ್ತೀರಿ. You have the boldness of God. ನಿಮ್ಮಲ್ಲಿ ದೇವರ ಧೈರ್ಯವು ಇಳಿದು ಬರ್ತದೆ. Hallelujah. Hallelujah. The boldness of God ದೇವರ ಧೈರ್ಯ ಎಂದು ನಾವು ನೋಡ್ತಾ to ಇದ್ದೇವೆ. do anything but according to the will of God. ದೇವರ ಧೈರ್ಯ ಅನ್ನೋದು ನಮ್ಮನ್ನ ಆತನ ಚಿತ್ತ ಪ್ರಕಾರವಾಗಿ ಏನನ್ನು ಬೇಕಾದರೂ ಮಾಡುವುದಕ್ಕೆ ನಡೆಸುವಂತದ್ದು. Remember, when the Spirit of the Lord comes upon us, ನೆನಪಿನಲ್ಲಿಟ್ಟುಕೊಳ್ಳ್ರಿ, ದೇವರ ಯೆಹೋವನ ಆತ್ಮವು ಯಾವಾಗ ನಮ್ಮ ಮೇಲೆ ಇರುತ್ತದೋ we have the boldness of God ನಮಗೆ ದೇವರ ಧೈರ್ಯ ಆತನು ಕೊಡುವ ಆತನಾಗಿದ್ದಾನೆ. to do anything ಏನೇ ಕೆಲಸಗಳನ್ನು ಮಾಡಬೇಕಾದರೂ ಅದು ನಮಗೆ ನಡೆಸುವಂತದ್ದಾಗಿದೆ, but which is according to His will. ಆದ್ರೆ ಆತನ ಚಿತ್ತದ ಪ್ರಕಾರವಾಗಿ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. 2 Timothy chapter 1 verse number 7. 2ನೇ ತಿಮೋಥಿ 1ನೇ ಅಧ್ಯಾಯ 7ನೇ ವಚನದಲ್ಲಿ What the Bible says. ದೇವರ ವಾಕ್ಯ ಏನನ್ನು ಹೇಳ್ತಾ ಇದೆ? God has given not the spirit of fear, but of power, of love, and of a sound mind. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. Hallelujah. Hallelujah. Even Jesus says this in Luke chapter 4 verse number 18. ಯೇಸು ಕ್ರಿಸ್ತನು ಲೂಕನ ಸುವಾರ್ತೆ 14ನೇ ಅಧ್ಯಾಯ 18ರಿಂದ 19 ವಚನಗಳಲ್ಲಿ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ. Luke chapter 4 verse number 18 and 19. ಲೂಕನ ಸುವಾರ್ತೆ 4ನೇ ಅಧ್ಯಾಯ 18, 19. Know what Jesus says? ಯೇಸು ಕ್ರಿಸ್ತನು ಏನನ್ನು ಹೇಳುತ್ತಿದ್ದಾನೆ? The Spirit of the Lord is upon me. ಕರ್ತನ ಆತ್ಮವು ನನ್ನ ಮೇಲೆ ಅದೇ, Because ಯಾಕೆ? He has anointed me to preach the gospel to the poor. ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. He has sent me to heal the brokenhearted. ಸೆರೆಯವರಿಗೆ ಬಿಡುಗಡೆಯಾಗುವುದಕ್ಕೋಸ್ಕರ ನನ್ನನ್ನು ಕಳುಹಿಸಿದನು. To proclaim liberty to the captives and recovery of sight to the blind. ಮತ್ತು ಕುರುಡರಿಗೆ ಕಂಡು ಬರುವುದನ್ನು ಪ್ರಸಿದ್ಧಿ ಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಆತನನ್ನು ಕಳುಹಿಸಿದನು. To set at liberty those who are oppressed. ಆ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಆ ಮನಮುರಿದವರನ್ನು ಬಿಡಿಸಿ ಕಳುಹಿಸಿದಕ್ಕೂ ಆತನು ನನ್ನನ್ನು To ಕಳುಹಿಸಿದ್ದಾನೆ. proclaim the acceptable year of the Lord. ಅದೇ ರೀತಿಯಲ್ಲಿ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದೇ. Hallelujah. Hallelujah. Church,
Listen to this. ಸಭೆ ಈ ಸಮಯದಲ್ಲಿ ಗಮನವಿಟ್ಟು When ಕೇಳಿರಿ. the Spirit of the Lord comes upon us, ಯೆಹೋವನ ಆತ್ಮವು ನಿಮ್ಮ ಮೇಲೆ ಯಾವಾಗ ಇಳಿಯುತ್ತದೋ we start preaching the gospel. ನಾವು ಸುವಾರ್ತೆಯನ್ನು ಸಾರುವುದಕ್ಕೆ We ಪ್ರಾರಂಭಿಸುತ್ತೇವೆ. begin to give counsel to the broken-hearted. ನಾವು ಮನ ಮುರಿದವರಿಗೋಸ್ಕರ ನಾವು ಸಮಾಲೋಚನೆಯನ್ನ ಸಂತೈಸುವುದನ್ನ ನಾವು ಮಾಡ್ತೇವೆ. We pray for the deliverance of the people. ನಾವು ಜನರ ಒಂದು ಬಿಡುಗಡೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. To heal and perform signs and wonders. ನಮ್ಮ ಮುಖಾಂತರವಾಗಿ ಸ್ವಸ್ಥತೆ ಅದೇ ರೀತಿಯಲ್ಲಿ ಸೂಚಕ ಕಾರ್ಯಗಳು ಕಾರ್ಯಗಳು We ನಡೆಯುತ್ತವೆ. begin to proclaim about the Lord, that is prophesying with authority. ನಾವು ಸಾಮರ್ಥ್ಯದಿಂದ ಅಧಿಕಾರದಿಂದಲೂ ಯೇಸು ದೇವರ ನಾಮವನ್ನ ದೇವರ ವಿಚಾರವಾಗಿ ನಾವು ಪ್ರವಾದನೆಯನ್ನು ನುಡಿಯುವುದಕ್ಕೆ ಪ್ರಾರಂಭಿಸುತ್ತೇವೆ. Hallelujah. You see, Hallelujah. when the Spirit of the Lord, ಯಾವಾಗ ದೇವರ ಆತ್ಮನ ಯೆಹೋವನ ಆತ್ಮವು it is not just we perform miracles, ಕೇವಲ ನಾವು ಅದ್ಭುತವನ್ನ ಮಾಡುವುದು ಮಾತ್ರವೇ ಅಲ್ಲ, we preach gospel. ನಾವು ಸುವಾರ್ತೆಯನ್ನು ಸಾರುತ್ತಾ ಇರುತ್ತೇವೆ. Hallelujah. Hallelujah. For example, ಉದಾಹರಣೆಯಾಗಿ ನೋಡುವಾಗ yesterday, we both have gone to walking. ನಿನ್ನೆ ದಿವಸ ನಾವು ಪಾರ್ಕ್ಗೆ ಒಂದು ವಾಕಿಗೆ ಹೋಗಿದ್ವಿ. While coming back, ನಾವು ತಿರುಗಿ ಬರುವಂತ ಸಂದರ್ಭದಲ್ಲಿ he started to preach gospel to the Gentiles. ನಾವು ಅಲ್ಲಿರುವಂತ ಅನ್ಯ ಜನರಿಗೋಸ್ಕರ ಸುವಾರ್ತೆಯನ್ನು ಸಾರುವುದಕ್ಕೆ That ಪ್ರಾರಂಭಿಸಿದರು. is the Spirit of the Lord. ಅದು ಯೆಹೋವನ ಆತ್ಮ ಎಂದು ನಾವು ನೋಡುತ್ತೇವೆ. Some people think like this. ಕೆಲವರು ಈ ರೀತಿಯಲ್ಲಿ ಆಲೋಚನೆ When the ಮಾಡ್ತಾರೆ. Spirit of the Lord comes, ಯಾವಾಗ ಯೆಹೋವನ ಆತ್ಮವು ಇಳಿದು ಬರ್ತವೋ it's only miracles. ದೇವರ ಅದ್ಭುತ ನಡೀತದೆ No, ಅನ್ನುತ್ತಾರೆ. it is not so. ಆ ರೀತಿಯಲ್ಲಿ ಇಲ್ಲ. Jesus says, ಯೇಸು ಕ್ರಿಸ್ತರು ಈ the ರೀತಿಯಲ್ಲಿ Spirit of the ಹೇಳಿದ್ದಾರೆ. Lord is upon me to preach the gospel to the poor. ಕರ್ತನ ಆತ್ಮವು ನನ್ನ ಮೇಲೆ ಅದೇ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ದೇವರು ಅಭಿಷೇಕಿಸಿದ್ದಾನೆ. When you're filled with the Holy Spirit, ನೀವು ಯಾವಾಗ ಪರಿಶುದ್ಧ ಆತ್ಮದಿಂದ start ತುಂಬಿಸಲ್ಪಡುತ್ತೀರೋ giving counsel to the people. ನೀವು ಇನ್ನೂ ಬೇರೆ ಜನರಿಗೆ ನೀವು ಸಮಾಲೋಚನೆ ಸಂತೈಸುವಿಕೆಯನ್ನು ಹೇಳುವುದಕ್ಕೆ When ಪ್ರಾರಂಭಿಸುತ್ತೀರಿ. you're filled with the Holy ನೀವು Spirit, ಯಾವಾಗ ಪರಿಶುದ್ಧ ಆತ್ಮದಿಂದ you ತುಂಬಿಸಲ್ಪಡುತ್ತೀರೋ pray for the deliverance of the people. ನೀವು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಬಿಡುಗಡೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡುವವರಾಗಿರುತ್ತೀರಿ. Hallelujah. Hallelujah. Then you shall heal in the name of Jesus. ಆಗ ನೀವು ಯೇಸುವಿನ ನಾಮದಲ್ಲಿ ನೀವು ಸ್ವಸ್ಥರಾಗುತ್ತೀರಿ. Then you can prophesy. ಆಗ ನೀವು ಪ್ರವಾದನೆಯನ್ನು ನುಡಿಯಬಹುದು. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ Just ಸ್ತೋತ್ರವಾಗಲಿ. many a times before I come to preach here, ಸಭೆ ಅನೇಕ ಬಾರಿ ನಾನು ಇಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಬರುವುದಕ್ಕಿಂತ ಮುಂಚೆ I wait for the Lord's anointing to come upon me. ನನ್ನ ಮೇಲೆ ದೇವರ ಅಭಿಷೇಕವು ಇಳಿದು ಬರಲಿ ನಾನು ಎಂದು ಕಾಯುತ್ತಾ ಇರುತ್ತೇನೆ. Once I'm filled with the Holy Spirit, ಒಂದು ಸಾರಿ ನಾನು ಪರಿಶುದ್ಧ ಆತ್ಮದಿಂದ I ತುಂಬಿಸಲ್ಪಟ್ಟಾಗ will not be a normal person. ನಾನು ಒಂದು ಸಾಮಾನ್ಯ ಮನುಷ್ಯಯಾಗಿ ನಾನು ಇರೋದಿಲ್ಲ. I will become a totally a different person. ನಾನು ಬೇರೆ ರೀತಿಯ ಒಂದು ಮನುಷ್ಯಯಾಗಿ ಮಾರ್ಪಡುತ್ತೇನೆ. Even my voice will change. ನನ್ನ ಒಂದು ಸ್ವರವೇ ಬದಲಾವಣೆ ಆಗ್ತದೆ. It is the anointing of the Holy Spirit. ಅದು ಪರಿಶುದ್ಧಾತ್ಮನ ಅಭಿಷೇಕವಾಗಿದೆ. Hallelujah. Hallelujah. That's the good news. ಅದು ಶುಭ ಸಮಾಚಾರ ಯಾವುದಾಗಿದೆ? The same Spirit of the Lord which came upon Lord Jesus. ಅದೇ ದೇವರ ಆತ್ಮವು ಯಾವ ಆತ್ಮವು ಕರ್ತನಾದ ಯೇಸುವಿನ ಮೇಲೆ ಇಳಿದು ಬಂತು. The Spirit of the Lord is upon you and me. ಅದೇ ಕರ್ತನ ಆತ್ಮವು ಯೆಹೋವನ ಆತ್ಮವು ನಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. You and I can do all the mighty works in the name of Jesus. ನೀವು ಮತ್ತು ನಾನು ಯೇಸುವಿನ ನಾಮದಲ್ಲಿ ಎಲ್ಲಾ ಸರ್ವಶಕ್ತವುಳ್ಳ ಕಾರ್ಯಗಳನ್ನು ಮಾಡಲು ಸಾಧ್ಯ. Hallelujah. Receive the Spirit of the Lord in the name of Jesus. ಯೇಸುವಿನ ನಾಮದಲ್ಲಿ ಯೆಹೋವನ ಆತ್ಮವನ್ನು ಹೊಂದಿಕೊಳ್ಳಿರಿ. Hallelujah. I Hallelujah. glorify God's name. ನಾನು ದೇವರ ನಾಮವನ್ನ ಮಹಿಮೆ ಪಡಿಸುತ್ತೇನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ God ನಾಮಕ್ಕೆ bless ಸ್ತೋತ್ರವಾಗಲಿ. everyone according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ Today ಆಶೀರ್ವದಿಸಲಿ. we have learnt about the Spirit of the Lord. ಇವತ್ತಿನ ದಿವಸ ಯೆಹೋವನ ಆತ್ಮದ ವಿಚಾರವಾಗಿ ನಾವು ಕಲಿತುಕೊಂಡೆವು. Amen. Amen. God bless everyone according to Judges chapter 6 verse number 34. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ 34ನೇ ವಚನದ ಪ್ರಕಾರ And 2 Timothy chapter 1 verse number 7. ಅದರಲ್ಲಿ 2ನೇ ತಿಮೋಥಿ 1ನೇ ಅಧ್ಯಾಯ 7ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.